ಕೂಡ ಪರವಾಗಿಲ್ಲ, ಆದರೆ ನಮಗೆ ಸರಿಯಾದ ಕಬ್ಬಿನ ದರ ಸಿಗಬೇಕು ಅನ್ನೋದು ಅವರ ವಾದವಾಗಿದೆ. ಇವಾಗ ಅವ್ರನ್ನ ಆಂಬುಲೆನ್ಸ್ ಮುಖಾಂತರ ಅವ್ರನ್ನ ಕರೆದೊಯ್ಯಲಾಗ್ತಾ ಇದೆ. ನೋಡಿ ಎಂತಹ ಪರಿಸ್ಥಿತಿ, ಯಾಕಂದರೆ ರೈತರು ತಾವು ಬೆಳೆದಂಥ ಕಬ್ಬು ಬೆಳೆಗಾಗಿಯೇ ಇವತ್ತು ಅವರು ಅಹೋರಾತ್ರಿ ಧರಣಿಯನ್ನು ಕಳೆದ 7 ದಿನಗಳಿಂದ ಕೂತ್ಕೊಂಡಿದ್ದಾರೆ. ಈಗ ಅವ್ರನ್ನ 82 ವರ್ಷ, ಸುಮಾರು 82 ವರ್ಷದ ಒಬ್ಬ ರೈತ ಮುಖಂಡರನ್ನ ಈಗ ಕಾಸಿಮ್ ಅಲಿ ಎನ್ನುವಂಥ ರೈತರನ್ನ ಕರೆದೊಯ್ಯಲಾಗ್ತಾ ಇದೆ ಆಂಬುಲೆನ್ಸ್ನ ಮುಖಾಂತರ. ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರು ಇರೋದ್ರಿಂದ ಇವತ್ತಿಗೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಅತಿ ಹೆಚ್ಚಾಗಿ ಇವತ್ತು ರಾಜ್ಯದಲ್ಲಿ ತಾವು ಗಮನಿಸಬಹುದು, ಅತಿ ಹೆಚ್ಚು ಚಳಿ ದಾಖಲಾಗ್ತಾ ಇರೋದು ಕೂಡ ಬೀದರ್ನಲ್ಲಿಯೇ. ಅಂತಹ ಚಳಿಯಲ್ಲಿಯೂ ಕೂಡ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಹೋರಾಟ ಮುಂದುವರಿಸಿದರ ಪರಿಣಾಮವಾಗಿ ಸ್ವಲ್ಪ ಚಳಿಯಲ್ಲಿ ಹೆಚ್ಚಿಗೆ ಕಾಲ ಕುತ್ಕೊಂಡಿರೋದರ ಪರಿಣಾಮ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚಳಿ ಕಫ ಹೆಚ್ಚಾಗಿರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.